ಹೇಳ್ತಾ ಇದ್ದೀವಿ. ನಾವು ಪ್ರತಿ ಶುಕ್ರವಾರ ಮಂಗಳವಾರ ನಾವು ಭಜನೆ ಮಾಡ್ತೀವಿ. ಇಲ್ಲೊಂದು ಭಜನೆ ಮಾಡಬೇಕು ಅನ್ನೋದು ಇರಲಿಲ್ಲ. ಬಂದ್ವಿ, ನೋಡಿದ ತಕ್ಷಣ ಖುಷಿ ಆಗೋಯ್ತು ದೇವ್ರನ್ನ. ಬೈಯೋದೆಲ್ಲ ಕಳ್ಸ್ಕೊಂಡ್ರ ಬೈಯೋದೆಲ್ಲ ಕಳ್ಸ್ಕೊಂಡ್ರ ಎಲ್ಲ ಕಡೆ ಸ್ವಾಮಿ ಹಿಂಗ್ ಅಂತಾರೆ, ನಾವು ಬೈಯೋದು ಮಾತ್ರ ಅದು ಬರೋದು. ಹಾಡು ಹೇಳ್ಬೇಕಾದ್ರೆ ಎಷ್ಟು ಖುಷಿ ಆಯ್ತು ಅಂದ್ರೆ ಗುರುಗಳು ಬಂದ ತಕ್ಷಣ ಹೌದಾ ಹಿಂಗ್ ಕೇಳ್ತಿದಾರಲ್ಲ, ತಾಳ ತಮ್ಮರು ಏನು ತಂದಿಲ್ಲ. ಆದ್ರೂ ಒಂಥರ ನಮ್ಮನೆ ರೇಣುಕಮ್ಮನ ಹೆಸರಿಟ್ಟಿರೋದು. ಅವಳ ಶಕ್ತಿ ಇವ್ರ ಶಕ್ತಿಯಿಂದ ಹಾಡುಗಳು ತುಂಬಾ ಚೆನ್ನಾಗಿ ಬಂದಿದೆ. ಅವು ಗುರುಗಳಿಗೆ ದೊಡ್ಡ ನಮಸ್ಕಾರ. ನಮ್ಮ ರೇಣುಕಾ ಭಜನಾ ಮಂಡಳಿ ಕಾರ್ಯಕ್ರಮದಾಗ ಖಂಡಿತ ಸೇವೆ ಮಾಡಿಸ್ತೀವಿ. ಇನ್ನೊಂದು ಅಕ್ಕರು ಹೇಳಿದ್ ನಂಗೆ ಬಹಳ ಸಂತೋಷ. ಸಾಧ್ಯವಾರ ಹೇಳ ಮಾಡ್ತಿದ್ದೆ, ಈ ತರನೇ ಸುಮಾರು ಜನ ಬರ್ತಾರೆ. ಅಕ್ಕ ನೋಡಿ ಖುಷಿ ಆಯ್ತು ನನಗೆ. ವಾರ ತಿಂಗಳು ಒಂದ್ ಸಾರ ಕಿವಿಗೆ ಬರ್ಲವರು ಇಬ್ರು ಎಲ್ಲರೂ ಹೊಡೆದಾಕೊಂಬತ್ತೀನಿ. ಕಿವಿಗೆ ಆನಂದ ಆಯ್ತು. ಇನ್ನು ಪ್ರತಿ ಅಮಾವಾಸ್ಯ ದಿವಸ ಸುಮಾರು ಊರಿಂದ ಬಂದು ದೇವರ ಕುಣಿತಾರೆ, ವಾದ್ಯ ಮಾಡಕ್ ಬರ್ತಾರೆ. ಅವ್ರಿಗೆಲ್ಲ ಹಿಂಗೆ ಅವರು ನಂಗೆ ಖುಷಿ ಆಗಿದೆ. ಕೋಲಾಟ ಇದೆ, ತಾಳ ಭಜನೆ ಮಾಡ್ತೀವಿ. ಭಜನೆ ಅಂತ ಅದು ಭಗವಂತಂದು ಬಂದು ಬರ್ಬಾರ್ದು, ಗಂಟೆ ಗಂಟೆ ಮಾಡಂಗಿದ್ದು ಮಾತ್ರ ಬರ್ಬೇಕು ನೀವು. ಅಲ್ಲ ಕಾರ್ಯಕ್ರಮ ಅಂತ ಬಡಿ, ಮನೆಗೆ ಅಂತ ಬನ್ನಿ. ಮನೆಗೆ ಕಾಲಾವಕಾಶ ಕೊಟ್ಟು ಅಮ್ಮ ಇರುತ್ತೆ ನೋಡಮ್ಮ. ಬೆಳಿಗ್ಗೆ 12 ಗಂಟೆ ಪ್ರಸಾದ ಇರುತ್ತೆ. ಅಷ್ಟಮಂಟ ನೀವು ಏನ್ 9 ಗಂಟೆ ಶುರು ಆಗ್ತದೆ ಪೂಜೆ. ನೀವು ಮುಗಿಸಿ 9 ಗಂಟೆ ಕರೆಕ್ಟಾಗಿ ಬರ್ಬೋದು. ನಾನು ನಿಮ್ ಕಡೆ ಕೇಳಿದ್ನಲ್ಲಮ್ಮ, ನಾವು ಪದಗಳು ನೋಡಮ್ಮ. ನಾನು ನಿಮ್ಗೆ ಇನ್ನೂ ಹೇಳ್ತಾವ್ರ ನಮಗೆ ದೊಡ್ಡಸೆ ಆಗ್ಬಿಡುತ್ತೆ. ನನಗೆ ಯಾವ್ದಾರ ಫಂಕ್ಷನ್ ಅಲ್ಲಿ ಸಿನಿಮಾ ಆಡೋಕ್ಕೆ ಸಿಟ್ಟು ಬರುತ್ತೆ ನನಗೆ. ಈಗೆಲ್ಲ ಅಪ್ಪೋ ಯಾಕೆ ಇದೆ, ಎಲ್ಲೂ ಊಟ ವ್ಯವಸ್ಥೆ ಇರುತ್ತೆ. ಸಾಮಾನ್ಯವಾಗಿ ನಾನು ನಡೆಯೋದು ಈ ಪಂಕ್ತಿ ಒಂದು ಫೆಸಿಲಿಟಿ ಏನಂತ ನಮ್ಮ ಮಕ್ಕ ಕೇಳ್ತು. ಇಲ್ಲಿ ಒಂದೇ ಅನ್ನದಾನ. ನನ್ನ ಹೆಸರೇ ಹಾಕ್ಬಿಟ್ರೆ ಎಲ್ಲ ಮೊಬೈಲಲ್ಲಿ ಅನ್ನದಾನಿ ಅಂತ. ಏನೇ ಫಂಕ್ಷನ್ ನಡೆದ್ರು ಯಾರೋ ಬಡವರಿದ್ರೆ ಯಾರಿಗಾರ ಮನೆ ಕಟ್ಟಕ್ಕಾಗಲ್ಲ ಅಂತ ಸೀಟ್ ಕೊಡಿಸ್ತೀನಿ. ನಿಮ್ಮೂರಲ್ಲಿ ಶಿಖರಿಗೆ ತುಂಬಾ ಕೊಟ್ಟಿದ್ದು ಬಂಗಾರ ಅಂತ ನಮ್ಮ ಭಾವನೆ. ಭಕ್ತರು ಕೊಡೋದು ಬಂಗಾರ, ಎಲ್ಲೇ ಭಕ್ತರು ಕೊಡೋದೇ ಬಂಗಾರ. ಸೊಸೈಟಿಗೆ ಬಂಗಾರ ಎಲ್ಲ ಇದು ಬಂಗಾರವೇ. ಅದಕ್ಕೆ ಈಗ ರೀಸೆಂಟ್ ಯಾರೋ ನಂಗೆ ಯಜಮಾನ ತಿರೋದಾರ ನನಗೆ ನಮ್ಮ ಮನೆ ನಾನು ಒಬ್ಬಳೆ ದುಡ್ಡು. ಅವಳು ಹೇಳೋ ಮಾತು ಕೇಳಿದ್ರೆ ಭಾಳ ಖುಷಿ ಆಗುತ್ತೆ. ಬೈಸ್ಕೊಂಡ ಇದ್ಲಂತೆ, ಈಗ ಬುದ್ಧಿ ಬಂದಿತ್ತಂತೆ ಅವಳಿಗೆ. ಮಗಳ ಕಾಲು ಹುಷಾರಾಯ್ತಂತೆ. ಬಾಯ್ ತಂಗಿ ಒಂದ್ಸರಿ ತಂಗಿ, ನೀನು ಹೇಳೋ ಮಾತಿ ನಮ್ಮ ಜಗು ಧನ್ಯ. ಯಾಕಂದ್ರೆ ನೀನು ತಿಳ್ಕೊಂಡಿದ್ದೀನಿ. ನನ್ನಿಂದ ಬೈದಿದ್ದು ನಿಂಗೆ ಅನುಕೂಲ ಆಯ್ತು ಅಂದ್ರೆ ಒಂದ್ಸರಿ ನನ್ನ ತಂಗಿ ಒಂದ್ಸರಿ ಇಲ್ಲಿ ಬನ್ನಿ. ಅಲ್ಲಿರೋ ಸೀರೆ ನನ್ ಕೈ ಬರಂಗ್ ನೀನ್ ಮಾಡ್ತೀಯಾ ಅಂತ ಸುಮ್ಮನೆ ಕೂತಿದ್ದವಳ ನೀವು ಕರೆದ್ರಿ. ಮನೆ ಆರ್ಡರ್ ಬರ್ಬಾರ್ದು ಅಂದ್ರೆ ನಾನು ಇಟ್ಟಿ ಪೂಜೆ ಮಾಡ್ಬೇಕು ಅಂತ ಅಷ್ಟೇ. ಕೊಡ್ಬೇಕು ಅಮ್ಮ. ಹಬ್ಬ ಮೇಲೆ ಕಷ್ಟ ಹುಡ್ಕೊಳ್ಳಿ. ಒಂದೇ ಒಂದ್ಸರಿ ಇಲ್ಲಿ ಲ್ಯಾಬಲ್ ಕೆಲಸ ಮಾಡ್ತಾರೆ ಟಿಪ್ಟರ್ ಲೋಕಣ್ಣ ಅಂತೇಳಿ. ಒಬ್ಬ ಒಂದು ಹೂವಿನ ಕೊಡಪ್ಪ ಅಮ್ಮ. ಬನ್ನಿ, ಲ್ಯಾಬಲ್ ಕೆಲಸ ಮಾಡ್ತಾರೆ ಲೋಕಣ್ಣ ಅಂತೇಳಿ. ಈ ಮಂಚ ಯಾರಾದ್ರೂ ಬ್ಲಡ್ ಟೆಸ್ಟ್ ಮಾಡಕ್ ಹೋದ್ರೆ ಏನೋ ಖಾಲಿದೆ ಅಂತ ಹೋದ್ರೆ ದುಡ್ಡು ಎಷ್ಟು ಅಷ್ಟು ಇಸ್ಕೊಂತಾನೆ. ದುಡ್ಡಿಲ್ಲ ಅಂದ್ರೆ ಒಂದು ಫ್ರೀನೇ ಬಿಟ್ಟು ಅಂತ ಪುಣ್ಯಾತ್ಮ. ಪ್ರೈವೇಟ್ ಹಾಸ್ಪಿಟಲ್ ಒಂದೇ ಒಂದ್ಸರಿ ಲೋಕಣ್ಣ ಒಂದ್ಸರಿ ಟಿಪ್ಟರ್ ಕೆಲಸ ಮಾಡ್ತಾರೆ. ಸುಬ್ರಾವ್ ಹಾಸ್ಪಿಟಲ್ ಅಂತ. ಯಾರೋ ಬೇಕಾದ್ರೆ ತಮ್ಮನ್ನು ಮೀಟ್ ಮಾಡ್ಬೋದು. ಆದಷ್ಟು ಬಹಳ ಖುಷಿಯಾದ ಸಂಗತಿ ಏನಂದ್ರೆ ಎಲ್ಲ ಕಡೆ ದುಡ್ಡು ಇಸ್ಕೊಡಿ ಅಷ್ಟು ಕೊಡಿ ಅಂತಾರೆ. ಬಟ್ ಇವ್ರು ಡಾಕ್ಟರ್ ಹಂಗಿದ್ದಾರೆ, ಇವರು ಹಂಗಿದ್ದಾರೆ. ನಾನಸ ಹಾಸ್ಪಿಟಲ್ ಹೋಗಿ ನಂಗೊಂದ್ಸರಿ ಬ್ಲಡ್ ಚೆಕ್ ಮಾಡಿದ್ರು. ಹಂಗಾಗಿ ನೋವಿಲ್ದ ಮಾಡಿದ್ದ. ಅದಕ್ಕೋಸ್ಕರ ಸನ್ಮಾನ ಮಾಡೋಣ ಅಂತ. ಈ ಸನ್ಮಾನ ಮಾಡಿದ್ರೆ ಅಲ್ಲಿ ಜೋಳ ತುತ್ತಾನೆ ಅಂತ. ಒಂದೇ ನೋವಿದಾರ ಕೊಡ್ರಪ್ಪ, ಯಾರೋ ಬತ್ತಿರ ಅವನಿಗಾರ ಹಾಕೋದು ಸನ್ಮಾನ ಅನ್ಕೋಬೇಡ, ಗೌರವ. ಕೊಟ್ರು ಹೂವಿನಾರ ಹೆಂಗೈತೆ ಅಂದ್ರೆ ಮೈ ಮೇಲೆ ಹಾಕ್ತಿದ್ರೆ ಹೂವಿನಾರ ಹಾಕ್ತಿಲ್ಲ ಅವ್ರಿಗೆ ಆಯಸ್ಸ ಅಲ್ವಾ. ನೋಡಿ, ಸನ್ಮಾನ ಅನ್ನೋಕ್ಕಿಂತ ತಾಯಿ ಮೇಲೆ ಒಂದು ಹೂವಿನಾರ ಹಾಕಿದ್ರೆ ಅಣ್ಣ ಬತ್ತಿ ಅನ್ಕೋಬೇಡ. ತಾಯಿ ಮೇಲೆ ಹಾಕಿ ಇರುತ್ತೆ, ಬೆಳಿಗ್ಗೆ ಹಾಕ್ತಿ ಹಾಕ್ಬತ್ತಾ ಅವ್ರಿಗೆ ಹೆಚ್ಚಿನ ಆಯಸ್ಸಾರ ಕೊಡ್ಲಿ ಅಂತ. ಅಣ್ಣ ಕನ್ನಡ ಕೂಲಿಂಗ್ ಭಾಷೆನಾ ಕೊಡಲಿ. ಯಾವ ಮನೆಯೊಳಗೆ ಒಬ್ಬನೇ ಕಂಡ ಈ ಕಡೆಗೆ ಒಂದ್ಸರಿ ತಿರ್ಗಡೆ ಒಂದ್ಸರಿ ಲೋಕನ್ ಮನ್ಸಿಗೆ ಮನ್ಸ್ಫೂರ್ತಿಯಾಗಿ ಯಾರು ಬಂತು ಎಲ್ಲ ಇನ್ನೊಂದು ಮನೆಯೊಳ ಪೂಜೆ ಮಾಡ್ತಾರೆ. ಬತ್ತಿ ಹೂವಿನ ಹಾಕೋದು ಆಯ್ತಾ. ಇನ್ನು ಮೈ ಕಡೆ ಇತ್ತೆ ಅಂದ್ರೆ ಉತ್ತು ಮಣ್ಣು ಹಾಲು ಬೇಯಿಸಿ ಬಚ್ಕೊಳ್ಳಿ. ಕೇಳ್ತಾರ ಮೈ ಕಡೆ